Hello everyone, welcome to Panchajanya IAS, the Hindu newspaper analysis. Today we will be discussing the current affairs of 23rd September 2024. Now let us see the editorial topics. So first one, left leader Dissanayake is Sri Lanka's new president. So Sri Lankaದಲ್ಲಿ ಇತ್ತೀಚೆಗೆ ಈ ಪ್ರೆಸಿಡೆಂಟ್ ಅವರ ಒಂದು ಚುನಾವಣೆ ನಡೆದಿರುತ್ತೆ. ಆ ಒಂದು ಚುನಾವಣೆಯಲ್ಲಿ ಲೆಫ್ಟ್ ಲೀಡರ್ ಅಂತಂದರೆ ಈ ಕಮ್ಯುನಿಸ್ಟ್ ನಾಯಕರಾದಂಥ ಡಿಸ್ಸಾನಾಯಕ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಇಂಡಿಯಾ ನೀಡ್ಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಸೊ ಇಲ್ಲಿ ಭಾರತಕ್ಕೆ ರಾಷ್ಟ್ರೀಯ ಒಂದು ಭದ್ರತಾ ಕಾರ್ಯತಂತ್ರ ಅನ್ನುವಂಥದ್ದು ಅಗತ್ಯವಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಅಸ್ಸಾಂ ರೆಕಾರ್ಡ್ 86% ಡ್ರಾಪ್ ಇನ್ ರೈನೋ ಪೋಚಿಂಗ್ ಸಿನ್ಸ್ 2016. ಸೊ ಅಸ್ಸಾಂನ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ಈ ಅಂದರೆ ಒಟ್ಟಾರೆ ಈ ಅಸ್ಸಾಂನಲ್ಲಿ ಕಂಡುಬರುತ್ತೆ ಅಂದರೆ ಈ ಒನ್ ಹಾರ್ನ್ ರೈನೋಸ್ ಕಂಡುಬರುತ್ತೆ. ಓಕೆ, ಆ ಒಂದು ಒನ್ ಹಾರ್ನ್ ರೈನೋಸ್ಗಳ ಒಂದು ಬೇಟೆಯಾಡುವಿಕೆ ಅನ್ನುವಂಥದ್ದು ಸೊ 2016ರಿಂದ ಏನಾಗಿದೆ ಅಂದರೆ ಸೊ 86%ನಷ್ಟು ಇಳಿಕೆಯಾಗಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಫಸ್ಟ್ ಒನ್, ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2024, ಇಂಡಿಯನ್ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್, ನ್ಯಾಷನಲ್ ಸೆಂಟರ್ ಫಾರ್ ಫುಡ್ ಗವರ್ನೆನ್ಸ್, ಪಲ್ಲಿಕರಣೈ, ಮಾರ್ಷ್ಲ್ಯಾಂಡ್, ಕ್ಲೀನ್ಲೈನ್ಸ್ ಟಾರ್ಗೆಟ್ ಯೂನಿಟ್ಸ್, ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಆರ್ ಅಕಾ ಮಾಲ್ವಿನಸ್ ಐಲ್ಯಾಂಡ್ಸ್. ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳಾಗಿವೆ. ಸೊ ಇವಾಗ ಮೊದಲನೇದಾಗಿ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಇಲ್ಲಿ ಶ್ರೀಲಂಕಾದಲ್ಲಿ ಇತ್ತೀಚೆಗೆ ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ ನಡೆದ ಆ ಒಂದು ಎಲೆಕ್ಷನಲ್ಲಿ ಲೆಫ್ಟ್ ಲೀಡರ್ ಅಂದರೆ ಎಡಪಂಥೀಯ ನಾಯಕರಾದಂಥ ಡಿಸ್ಸಾನಾಯಕ್ ಅವರು ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ಈ ಒಂದು ಗೆಲುವಿನೊಂದಿಗೆ ಏನಾಗಿದೆ ಅಂತಂದರೆ ಶ್ರೀಲಂಕಾದಲ್ಲಿ ಮಾರ್ಕಿಂಗ್ ಅ ಬ್ರೇಕ್ ಫ್ರಮ್ ದ ಟ್ರೆಡಿಷನಲ್ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಅಂದರೆ ಈ ಹಿಂದೆ ಈ ಒಂದು ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಅಂದರೆ ಶ್ರೀಲಂಕಾದಲ್ಲಿ ನಡೀತಾ ಇರುವಂಥ ಒಂದು ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಪ್ರತಿ ಬಾರಿ ಅಲ್ಲಿ ರೈಟ್ ಲೀಡರ್ ಅಂದರೆ ರೈಟ್ ವಿಂಗ್ ಲೀಡರ್ ಏನಾಗ್ತಾಯಿದ್ರು ವಿನ್ ಆಗ್ತಾಯಿದ್ರು. ಇದೇ ಮೊದಲ ಬಾರಿಗೆ ಏನಾಗಿದೆ ಅಂತಂದರೆ ಈ ಲೆಫ್ಟ್ ವಿಂಗ್ ಲೀಡರ್ ಅವರು ಶ್ರೀಲಂಕಾದ ಅಧ್ಯಕ್ಷರಾಗುವ ಮೂಲಕ ಅಥವಾ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗುವ ಮೂಲಕ ಅಲ್ಲಿನ ಒಂದು ಸಂಪ್ರದಾಯವನ್ನು ಅವರು ಸೊ ಇಲ್ಲಿ ಮುರಿದಿದ್ದಾರೆ ಅಂತ. ಸೊ ಹಿಸ್ಟಾರಿಕಲ್ ಎಲೆಕ್ಷನ್, ಸೊ ಐತಿಹಾಸಿಕ ಚುನಾವಣೆ. ಯಾಕೆ ಇದನ್ನು ಈ ರೀತಿ ಕರಿತೀವಿ ಅಂತಂದರೆ ಸೊ ಇದೇ ಮೊದಲ ಬಾರಿಗೆ ಅಂದರೆ ಈ ಶ್ರೀಲಂಕಾದಲ್ಲಿ ಇದೇ ಮೊದಲ ಬಾರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮನ್ನು ಬಳಸಿದ್ದಾರೆ. ದ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ಡ್ ಹಿಮ್ ಪ್ರೆಸಿಡೆಂಟ್ ಎಲೆಕ್ಟ್ ಆಫ್ಟರ್ ಅ ಸೆಕೆಂಡ್ ಕೌಂಟ್ ಆಫ್ ವೋಟರ್ಸ್ ಡ್ಯೂ ಟು ದ ಕಂಟ್ರೀಸ್ ಫಸ್ಟ್ ಯೂಸ್ ಆಫ್ ಪ್ರಿಫರೆನ್ಷಿಯಲ್ ವೋಟಿಂಗ್. ಸೊ ಇಲ್ಲಿ ಆದ್ಯತಾ ಒಂದು ವೋಟಿಂಗ್ ಅಥವಾ ಆದ್ಯತಾ ಮತದಾನ ಅಂತ ಬರುತ್ತೆ. ಓಕೆ, ಸೊ ಏನಿದು ಆದ್ಯತಾ ಮತದಾನ ಅಂತಂದರೆ ಸೊ ಇಲ್ಲಿ 3 ವ್ಯಕ್ತಿಗಳಿರ್ತಾರೆ. ಓಕೆ, ಸೊ ಎನಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಎಲೆಕ್ಷನ್. ಸೊ ಇವಾಗ ಈ ವೋಟರ್ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಇವರನ್ನು ಆದ್ಯತೆಯ ಮೇರೆಗೆ ಅಂತಂದರೆ ಇವಾಗ ABC ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇವರು ಮೊದಲನೇದಾಗಿ ನಾನು ಇವರಿಗೆ ಪ್ರೆಸಿಡೆಂಟ್ ಆಗಲಿಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀನಿ ಅಂತ ಅಂದಾಗ ಸೊ ಇವರಿಗೆ 1 ನಂಬರ್ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರಿಫರೆನ್ಸನ್ನು Cಗೆ, ನೆಕ್ಸ್ಟ್ ಪ್ರಿಫರೆನ್ಸನ್ನು 3ಗೆ ಕೊಡ್ತಾರೆ. ಸೊ ದೆನ್ ಸೆಕೆಂಡ್ ವೋಟರ್ ಬಂದರೆ ಸೊ ಅವನು ಕೂಡ ಇಲ್ಲಿ ತನ್ನ ಆದ್ಯತೆಯ ಮೇರೆಗೆ ಸೊ ಇವು 3 ಸೆಲೆಕ್ಟನ್ನು ಮಾಡ್ತಾನೆ. ಸೊ ಇಲ್ಲಿ 2, 1, 3 ಅಂತ. ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಪ್ರಿಫರೆನ್ಷಿಯಲ್ ವೋಟಿಂಗನ್ನು ಕಂಡಕ್ಟನ್ನು ಮಾಡಿದ್ದಾರೆ. ಸೊ ಈ ಪ್ರಿಫರೆನ್ಷಿಯಲ್ ವೋಟಿಂಗ್ ಮಾಡಿದ ಅಂದರೆ ಎರಡನೇ ಒಂದು ಮತ ಎಣಿಕೆ ಸಂದರ್ಭದಲ್ಲಿ ಏನಾಗಿದ್ದಾರೆ ಅಂತಂದರೆ ಈ ಡಿಸ್ಸಾನಾಯಕ್ ಅವರು ಪ್ರೆಸಿಡೆಂಟ್ ಅಂದರೆ ಇವರು ಚುನಾಯಿತರಾಗಿ ಇವರನ್ನು ಘೋಷಣೆಯನ್ನು ಮಾಡಲಾಗಿದೆ. ಸೊ ಹಿಯರ್ ಪ್ರಿಫರೆನ್ಷಿಯಲ್ ವೋಟಿಂಗ್, ಆದ್ಯತಾ ವೋಟಿಂಗ್. ದಿಸ್ ಪ್ರೊಸೆಸ್ ವಾಸ್ ನೆಸಸರಿ ಆ್ಯಸ್ ನೋ ಕ್ಯಾಂಡಿಡೇಟ್ ಸೆಕ್ಯೂರ್ಡ್ ದಿ ರಿಕ್ವೈರ್ಡ್ 50% +1 ವೋಟ್ ಇನ್ ದ ಫಸ್ಟ್ ರೌಂಡ್. ಅಂದರೆ ಸೊ ಈ ಒಂದು ವೋಟಿಂಗ್ ಸಿಸ್ಟಮನ್ನು ಯಾವಾಗ ಬಳಸಲಾಗತ್ತೆ ಅಂತಂದರೆ ಯಾರು ಒಂದು ಮೊದಲನೆಯ ಒಂದು ಮತ ಎಣಿಕೆಯಲ್ಲಿ ಸೊ ಇಲ್ಲಿ 50% +1 ವೋಟನ್ನು ಅಂದರೆ 50% ಅಂದರೆ ಮೋರ್ ದ್ಯಾನ್ 50% ಅಂತ. ಸೊ ಇಲ್ಲಿ ಯಾರು ಈ ಮತಗಳನ್ನ ಪಡೆಯೋದಿಲ್ಲ ಅಲ್ವಾ, ಸೊ ಅವರನ್ನು ಏನು ಮಾಡಲಾಗತ್ತೆ, ಸೊ ಈ ರೀತಿ
ಈ ಪ್ರಿಫರೆನ್ಷಿಯಲ್ ವೋಟಿಂಗ್ ಮೂಲಕ ಅವರನ್ನು ಆಯ್ಕೆಯನ್ನು ಮಾಡಲಾಗತ್ತೆ. ನೆಕ್ಸ್ಟ್, this was the first election after the 2022 economic crisis, the worst in ಶ್ರೀಲಂಕಾ ಸಿನ್ಸ್ ಇಂಡಿಪೆಂಡೆನ್ಸ್. ಸೊ ಇಲ್ಲಿ ಶ್ರೀಲಂಕಾ ಒಂದು ಸ್ವತಂತ್ರಗೊಂಡ ನಂತರ ಏನಾಗುತ್ತೆ ಅಂತಂದರೆ 2022ರಲ್ಲಿ ಅತಿ ಒಂದು ಕೆಟ್ಟದಾದಂಥ ಅತಿ ಕಳಪೆಯಾದಂಥ ಒಂದು ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಕಾಣಿಸಿಕೊಳ್ಳುತ್ತೆ. ಸೊ ಈ ಒಂದು ಆರ್ಥಿಕ ಬಿಕ್ಕಟ್ಟಿನ ನಂತರ ನಡೆದಂಥ ಮೊದಲ ಚುನಾವಣೆಯಾಗಿ ಸೊ ಈ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅನ್ನುವಂಥದ್ದು ಕಂಡುಬರುತ್ತೆ. ನೆಕ್ಸ್ಟ್, ಅದರ್ ಕ್ಯಾಂಡಿಡೇಟ್ಸ್. ಸೊ ಈ ಒಂದು ಚುನಾವಣೆಯಲ್ಲಿ ಒಟ್ಟಾರೆ 35 ಜನರು ಈ ಒಂದು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟನ್ನು ಮಾಡಿರ್ತಾರೆ. ಹಾಗೆ ಸೊ ಈ ಒಂದು ಆಯ್ಕೆಯಾಗಿರುವಂಥ ಅಭ್ಯರ್ಥಿ ಚುನಾವಣಾ ಪ್ರಚಾರದಲ್ಲಿ ಫ್ಲಡ್ ಫಾರ್ ಚೇಂಜ್, ಸೊ ಇಲ್ಲಿ ಬದಲಾವಣೆಗಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಡಿಸಾ ನಾಯಕ್ ಆಲ್ಸೋ ನೌನ್ ಆಸ್ AKD, ಸೊ ಇಲ್ಲಿ AKD ಅಂತ ಕೂಡ ಕರೀತಾರೆ. ಕ್ಯಾಂಪೇನ್ಡ್ ಆನ್ ಎಂಡಿಂಗ್ ಕರಪ್ಷನ್, ಸೊ ಇಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವುದರ ಕುರಿತು ಅವರು ತಮ್ಮ ಚುನಾವಣೆಯ ಒಂದು ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿರ್ತಾರೆ. ನೆಕ್ಸ್ಟ್ ಟಾಪಿಕ್, ಇಂಡಿಯಾ ನೀಡ್ಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಎಸ್, ಸೊ ಏನಿದು ನೀಡ್ ಫಾರ್ ಎ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ದೇರ್ ಇಸ್ ಅ ರಿನ್ಯೂಡ್ ಪಬ್ಲಿಕ್ ಡಿಮ್ಯಾಂಡ್ ಫಾರ್ ಎ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಭಾರತಕ್ಕೆ ಒಂದು ರಾಷ್ಟ್ರೀಯ ಒಂದು ಭದ್ರತಾ ಕಾರ್ಯತಂತ್ರ ಬೇಕು ಅನ್ನುವಂತ ಹೇಳಿ, ಅಂದರೆ ಒಂದು ಸಮಗ್ರವಾದಂಥ ಇಲ್ಲಿ ಭದ್ರತಾ ಒಂದು ಕಾರ್ಯತಂತ್ರ ಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಡ್ಯೂ ಟು ವೋಲ್ಟೈಲ್ ನೈಬರ್ಹುಡ್, ಸೊ ಇಲ್ಲಿ ಭಾರತದ ಒಂದು ಒಂದು ರಾಷ್ಟ್ರಗಳಲ್ಲಿ ಉಂಟಾಗ್ತಾ ಇರುವಂಥ ಅಸ್ಥಿರತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ, ಮ್ಯಾನ್ಮಾರ್ ಆಗಿರ್ಬೋದು, ಶ್ರೀಲಂಕಾ, ಸೊ ಈ ರೀತಿಯ ಒಂದು ದೇಶಗಳಲ್ಲಿ ಆಗ್ತಾ ಇರುವಂಥ ಅಸ್ಥಿರತೆ ಒಂದು ಹಿನ್ನೆಲೆಯಲ್ಲಿ, ಹಾಗೆ ಎಮರ್ಜಿಂಗ್ ಥ್ರೆಟ್ಸ್, ಸೊ ಇಲ್ಲಿ ಭಯೋತ್ಪಾದನೆ ಆಗಿರ್ಬೋದು, ಮಾದಕ ವಸ್ತು ಕಳ್ಳ ಸಾಗಣೆ ಆಗಿರ್ಬೋದು, ಅಥವಾ ಸೈಬರ್ ಥ್ರೆಟ್ ಆಗಿರ್ಬೋದು. ಸೊ ಇಂತಹ ಸವಾಲುಗಳು ಏನಾಗ್ತಾ ಇದ್ರೆ ಭಾರತಕ್ಕೆ ಸವಾಲನ್ನು ಆಗ್ತಾ ಇದೆ. ಹಾಗೆ ಅನ್ಸರ್ಟನ್ ನ್ಯೂ ಅಲಯನ್ಸಸ್, ಸೊ ಇಲ್ಲಿ ನ್ಯೂ ಅಲಯನ್ಸಸ್ ಅಂತಂದರೆ ಭಾರತದ ಒಂದು ನೆರೆಹೊರೆಯ ದೇಶಗಳೊಂದಿಗೆ ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಭಾರತದ ಒಂದು ಶತ್ರು ರಾಷ್ಟ್ರಗಳು ಏನು ಮಾಡ್ತಾ ಅಂದರೆ ಪಾಕಿಸ್ತಾನ, ಚೀನಾ ಅಂಥ ದೇಶಗಳು ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಸೊ ಇಲ್ಲಿ ಹೊಸ ಒಂದು ಮೈತ್ರಿಯನ್ನು ಸೃಷ್ಟಿಯನ್ನು ಮಾಡ್ಕೊಳ್ತಾ ಇದೆ. ಹಾಗೆ ಭಾರತಕ್ಕೆ ಎಕನಾಮಿಕ್ ಚಾಲೆಂಜಸ್, ಸೊ ಇಲ್ಲಿ ಇನ್ಫ್ಲೇಷನ್ ಆಗಿರಬಹುದು ಅಥವಾ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸವಾಲುಗಳಾಗಿರ್ಬೋದು. ಸೊ ಈ ರೀತಿಯ ಒಂದು ಸವಾಲುಗಳ ಹಿನ್ನೆಲೆಯಲ್ಲಿ, ಹಾಗೆ ಇಂಡಿಯಾಸ್ ಆಂಬಿಷನ್ ಟು ಬಿಕಮ್ 4 ಟ್ರಿಲಿಯನ್ ಎಕಾನಮಿ, ಸೊ ಭಾರತದ ಒಂದು ಮಹತ್ವಾಕಾಂಕ್ಷೆ ಏನಿದೆ ಅಥವಾ ಏನು ಇದರ ಒಂದು ಉದ್ದೇಶ ಏನಿದೆ ಅಂತಂದರೆ ಅದು ತನ್ನ ಆರ್ಥಿಕತೆಯನ್ನು $4 ಟ್ರಿಲಿಯನ್ ಹೆಚ್ಚಿಸುವ ಒಂದು ಗುರಿಯನ್ನು ಹಾಕಿಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಒಂದು ಸಮಗ್ರವಾದಂಥ ಒಂದು ರಾಷ್ಟ್ರೀಯ ಭದ್ರತಾ ಸ್ಟ್ರಾಟಜಿ ಅನ್ನುವಂಥದ್ದು ಬೇಕಾಗಿದೆ. ಎಕನಾಮಿಕ್ ಫೌಂಡೇಶನ್, ದ ಎಕಾನಮಿ ಪ್ಲೇಸ್ ದ ಸೆಂಟ್ರಲ್ ರೋಲ್ ಇನ್ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಇಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಕೂಡ ರಾಷ್ಟ್ರೀಯ ಭದ್ರತೆಯಲ್ಲಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಎಕಾನಮಿಕ್ ಪರ್ಫಾರ್ಮೆನ್ಸ್ ಸಪೋರ್ಟ್ಸ್ ಸಾವರ್ನಿಟಿ, ಸೊ ಇಲ್ಲಿ ಒಂದು ಬಲಿಷ್ಠ ಆರ್ಥಿಕತೆ ಅನ್ನುವಂಥದ್ದಿದ್ರೆ ಸೊ ಅದು ದೇಶದ ಒಂದು ಸಾವರ್ನಿಟಿ ಅಂದರೆ ಸಾರ್ವಭೌಮತ್ವಕ್ಕೆ ಏನು ಮಾಡುತ್ತೆ, ಇಲ್ಲಿ ಸಪೋರ್ಟನ್ನು ಮಾಡುತ್ತೆ. ಹಾಗೆ ಬಜೆಟ್ ಅಲೋಕೇಶನ್ ಫಾರ್ ಡಿಫೆನ್ಸ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ವಿತ್ ಅದರ್ ನೀಡ್ಸ್. ಸೊ ಇಲ್ಲಿ ಈ ಡಿಫೆನ್ಸ್ ಅಂದರೆ ರಕ್ಷಣಾ ಒಂದು ವಲಯಕ್ಕೆ ಕೂಡ ಏನು ಮಾಡಬೇಕಾಗತ್ತೆ, ಹೆಚ್ಚಿನ ಒಂದು ಬಜೆಟನ್ನು ಇಲ್ಲಿ ಅಲೋಕೇಟನ್ನು ಮಾಡಬೇಕಾಗತ್ತೆ. ಹಾಗಿದ್ರೆ ಇಲ್ಲಿ ಏನಿದು ನ್ಯಾಷನಲ್ ಸೆಕ್ಯೂರಿಟಿ ಅಂತಂದರೆ ನೋಡೋಣ ಇದರ ಒಂದು ವ್ಯಾಖ್ಯಾನವನ್ನು. ಡಿಫೈನಿಂಗ್ ನ್ಯಾಷನಲ್ ಸೆಕ್ಯೂರಿಟಿ, ದ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ವೇರೀಸ್ ಬಿಟ್ವೀನ್ ಕಂಟ್ರೀಸ್ ಆ್ಯಂಡ್ ಓವರ್ ಟೈಮ್. ಸೊ ಇಲ್ಲಿ ಈ ರಾಷ್ಟ್ರೀಯ ಭದ್ರತೆ ಅನ್ನುವಂಥದ್ದು ದೇಶಗಳಿಂದ ದೇಶಕ್ಕೆ ಏನಾಗಿರುತ್ತೆ ಅಂದರೆ ಭಿನ್ನವಾಗಿರುತ್ತೆ. ಹಾಗೆ ಕಾಲಾನಂತರದಲ್ಲಿ ಕೂಡ ಅದು ಏನಾಗಿರುತ್ತೆ ಅಂದರೆ ಅದು ವೇರಿ ಆಗ್ತಾನೆ ಇರುತ್ತೆ, ಅಂದರೆ ಚೇಂಜಸ್ ಆಗ್ತಾನೆ ಇರುತ್ತೆ. ಫಾರ್ ಇಂಡಿಯಾ, ಭಾರತದ ಒಂದು ಕಂಟೆಕ್ಸ್ಟ್ನಲ್ಲಿ ಹೇಳೋದಾದರೆ ಸೊ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಏನಂತಂದರೆ ಇಟ್ ಇನ್ವಾಲ್ವ್ಸ್ ಡಿಫೆನ್ಸ್ ಅಂದರೆ ರಕ್ಷಣೆ, ಫೈನಾನ್ಸ್ ಹಣಕಾಸು, ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ, ಆ್ಯಂಡ್ ಕ್ಲೈಮೇಟ್ ಚೇಂಜ್. ಅಂದರೆ ಇಲ್ಲಿ ಭಾರತದ ಮಟ್ಟಿಗೆ ರಾಷ್ಟ್ರೀಯ ಭದ್ರತೆ ಅಂತ ಹೇಳೋದಾದರೆ ಸೊ ಇಲ್ಲಿ ರಾಷ್ಟ್ರೀಯ ಭದ್ರತೆ ಅಂತಂದರೆ ಏನೆಲ್ಲ ಒಳಗೊಂಡಿರುತ್ತೆ ಅಂತಾರೆ, ರಕ್ಷಣೆ, ಹಣಕಾಸು, ಹೂಡಿಕೆ ಮತ್ತು ಹವಾಮಾನ ಬದಲಾವಣೆಯನ್ನು ಸೊ ಈ ರಾಷ್ಟ್ರೀಯ ಭದ್ರತೆ ಅನ್ನುವಂಥದ್ದು ಒಳಗೊಂಡಿರುತ್ತೆ. ದೇರ್ ಮಸ್ಟ್ ಬಿ ಎ ಕ್ಲಿಯರ್ ಡೆಫಿನಿಷನ್ ಆಫ್ ಎ ಥ್ರೆಟ್ಸ್ ಟು ಎಫೆಕ್ಟಿವ್ಲಿ
ಕ್ರಾಫ್ಟ್ ದಿ NSS ಅಂದರೆ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನು ನಾವು ಎಫೆಕ್ಟಿವ್ ಆಗಿ ಅದನ್ನು ರೂಪಿಸುವಂಥ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಭದ್ರತೆ ಈ ನ್ಯಾಷನಲ್ ಸೆಕ್ಯೂರಿಟಿ ಇದರ ಒಂದು ವ್ಯಾಖ್ಯಾನ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು ಅಥವಾ ಸ್ಪಷ್ಟವಾಗಿರಬೇಕು. ಮಲ್ಟಿ ಅಲೈನ್ಮೆಂಟ್ ಸ್ಟ್ರಾಟಜೀಸ್ ಅಂದರೆ ಬಹು ಮೈತ್ರಿಯ ಒಂದು ಕಾರ್ಯತಂತ್ರ. ಅಂದರೆ ಇದು ಭಾರತ ತನ್ನ ಒಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತನ್ನ ಒಂದು ವಿಧಾನವನ್ನು ಅನುಸರಿಸುತ್ತಂದರೆ ಅದು ಮಲ್ಟಿ ಅಲೈನ್ಮೆಂಟ್ ಅಪ್ರೋಚ್. ಬಹು ಮೈತ್ರಿ ಅಂದರೆ ಎಲ್ಲ ಒಂದು ದೇಶಗಳೊಟ್ಟಿಗೆ ಅದು ಮೈತ್ರಿಯನ್ನು ಬಯಸುತ್ತೆ. ಅಂದರೆ ಈ ಒಂದು ರಾಷ್ಟ್ರೀಯ ಒಂದು ಭದ್ರತೆಯ ಒಂದು ಹಿನ್ನೆಲೆಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕ್ವಾಡ್. ಸೊ ಇದರಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ? ಕ್ವಾಡ್ನಲ್ಲಿ ಭಾರತ ಬರುತ್ತೆ, ಆಸ್ಟ್ರೇಲಿಯಾ, ಜಪಾನ್ ಮತ್ತು USA ಬರುತ್ತೆ. ಸೊ ಹೀಗಾಗಿ ಈ ಎಲ್ಲ ಒಂದು ದೇಶಗಳ ಉದ್ದೇಶ ಏನಿಲ್ಲಿ ಸೆಕ್ಯೂರಿಟಿ. ಎಸ್, ಹಾಗೆ ವಿತ್ ಕಂಟ್ರೀಸ್ ದ್ಯಾಟ್ ಕ್ಯಾನ್ ಅಸಿಸ್ಟ್ ಡ್ಯೂರಿಂಗ್ ದಿ ಕ್ರಿಸಿಸ್ ವೈಲ್ ಮೇಂಟೈನಿಂಗ್ ಟೈಸ್ ವಿತ್ ದ ಗ್ರೂಪ್ಸ್ ಲೈಕ್ ಬ್ರಿಕ್ಸ್ ಟು ಬ್ಯಾಲೆನ್ಸ್ ಗ್ಲೋಬಲ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ಜಾಗತಿಕ ಒಂದು ಪ್ರಭಾವವನ್ನು ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಕೂಡ ಜೊತೆಗೂ ಕೂಡ ಏನು ಮಾಡುತ್ತೆ ಇಲ್ಲಿ ಒಪ್ಪಂದವನ್ನು ಕೂಡ ಮೇಂಟೈನ್ ಮಾಡ್ತಾ ಬರ್ತಾ ಇದೆ. ಹಾಗೆ ಚೀನಾ ಆ್ಯಂಡ್ ಡಿಫೆನ್ಸ್ ಚಾಲೆಂಜಸ್. ಸೊ ಇಲ್ಲಿ ಭಾರತಕ್ಕೆ ಚೀನಾ ಯಾವ ರೀತಿಯಲ್ಲಿ ಸವಾಲನ್ನು ಹಾಕ್ತಾ ಇದೆ ಅಥವಾ ಸವಾಲಾಗಿದೆ ಅಂತ ನೋಡೋಣ. ಸೊ ಇಂಡಿಯಾ ಫೇಸಸ್ ಸಿಗ್ನಿಫಿಕೆಂಟ್ ಚಾಲೆಂಜಸ್ ಇನ್ ಡಿಫೆಂಡಿಂಗ್ ಅಗೇನ್ಸ್ಟ್ ಚೀನಾ. ಸೊ ಇಲ್ಲಿ ಭಾರತದ ಗಡಿ ಮತ್ತು ಈ ಚೀನಾದ ಗಡಿ ಅಲ್ಲಿ ಏನಾಗುತ್ತೆ ಅಂದರೆ ಆಗಾಗ ಇಲ್ಲಿ ಕ್ಲಾಶ್ ಅನ್ನುವಂಥದ್ದು ಆಗುತ್ತೆ, ಸಂಘರ್ಷ ಅನ್ನುವಂಥದ್ದು ಆಗುತ್ತೆ. ಹಾಗೆ ಗಿವನ್ ದಿ ಇಂಬ್ಯಾಲೆನ್ಸ್ ಇನ್ ಎಕನಾಮಿಕ್ ಆ್ಯಂಡ್ ಮಿಲಿಟರಿ ಸ್ಟ್ರೆಂತ್. ಸೊ ಇಲ್ಲಿ ಚೀನಾಗೆ ಕಂಪೇರ್ ಮಾಡಿದರೆ ಸೊ ಭಾರತದ ಆರ್ಥಿಕತೆ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಹಾಗೆ ಮಿಲಿಟರಿ ಪರ್ಪೋಸ್ ಎಸ್ಪೆಷಲಿ ಇಲ್ಲಿ ಇವಾಗ ಸಬ್ ಮರೈನ್ ಮತ್ತು ಶಿಪ್ ಬಿಲ್ಡಿಂಗ್ನಲ್ಲಿ ನಾವು ಏನಿದೆ ಅಂತಂದರೆ ಚೀನಾಗಿಂದ ತುಂಬ ಹಿಂದಿರುಳಿದ್ದೀವಿ. ಸೊ ಹೀಗಾಗಿ ಈ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಈ ಸಬ್ ಮರೈನ್ ಮತ್ತು ಶಿಪ್ ಬಿಲ್ಡಿಂಗ್ನಲ್ಲಿ ಕೂಡ ಭಾರತ ಫೋಕಸನ್ನು ಮಾಡಬೇಕಾಗಿದೆ. ಹಾಗೆ ನೀಡ್ ಫಾರ್ ಸೀಕ್ರೆಸಿ ಗಿವನ್ ದ ಸೆನ್ಸಿಟಿವ್ ನೇಚರ್ ಆಫ್ ಇಂಡಿಯಾ ಸ್ಟ್ರಾಟಜಿಕ್ ಆ್ಯಂಡ್ ಮಿಲಿಟರಿ ವೀಕ್ನೆಸಸ್. ಅಂದರೆ ಸೊ ಭಾರತದ ಒಂದು ರಕ್ಷಣಾ ಒಂದು ದೌರ್ಬಲ್ಯವನ್ನು ನಾವು ಇಲ್ಲಿ ಅದನ್ನು ಗೌಪ್ಯತೆಯಿಂದ ಇಟ್ಕೊಳ್ಳುವಂಥದ್ದು ತುಂಬಾ ಮಹತ್ವದಾಗಿರುತ್ತೆ. ಹಾಗೆ ದ NSS ಮಸ್ಟ್ ಬಿ ಕೆಪ್ಟ್ ಸೀಕ್ರೆಟ್ ಟು ಅವಾಯ್ಡ್ ಎಕ್ಸ್ಪೋಸಿಂಗ್ ವಲ್ನರಬಿಲಿಟಿ. ಸೊ ಇಲ್ಲಿ ಅಂದರೆ ನಾವು ಈ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನು ಕೂಡ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಇದನ್ನು ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ವೈಲ್ ಸ್ಪೆಸಿಫಿಕ್ ಡೈರೆಕ್ಟಿವ್ಸ್ ಆರ್ ಇಶ್ಯೂಡ್ ಡಿಸ್ಕ್ರೀಟ್ಲಿ ಟು ರೆಲೆವೆಂಟ್ ಮಿನಿಸ್ಟ್ರೀಸ್ ಆ್ಯಂಡ್ ಸೆಕ್ಟರ್ಸ್. ಸೊ ಅಂದರೆ ಇಲ್ಲಿ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈ ಹಲವಾರು ಸಚಿವಾಲಯಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಲಯಗಳಿಗೆ ಕೂಡ ಏನು ಮಾಡಲಾಗುತ್ತೆ ಅಂತಂದರೆ ಇಲ್ಲಿ ವಿವೇಚನಾಧಿಕಾರಿಗಳಿಂದ ಏನು ಮಾಡಲಾಗುತ್ತೆ ಅವರಿಗೆ ಸೊ ಈ ರಕ್ಷಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ವಿನಿಮಯವನ್ನು ಮಾಡಲಾಗತ್ತೆ. ಸೊ ಅಂದರೆ ಇಲ್ಲಿ ಎಲ್ಲ ಒಂದು ಹಂತದಲ್ಲಿ ನಾವು ಗೌಪ್ಯತೆಯನ್ನು ಕಾಯ್ದಿಟ್ಕೊಳ್ಳಿಕ್ಕಾಗೋದಿಲ್ಲ. ಬಟ್ ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಮಿನಿಸ್ಟರ್ಗಳಿಗೆ ಹಾಗೆ ಹಲವಾರು ಒಂದು ಸೆಕ್ಟರ್ಗಳಿಗೆ ಸೊ ಇಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಶೇರನ್ನು ಮಾಡ್ಕೊಳ್ತೀವಿ. ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಟಾಪಿಕ್ ನಮಗೆ ಪ್ರಿಲಿಮ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇಲ್ಲಿ ಅಸ್ಸಾಂನಲ್ಲಿ 2016ರಿಂದ ಏನಾಗಿದೆ ಅಂತಂದರೆ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರುವಂಥದ್ದು ಒನ್ ಹಾರ್ನ್ಡ್ ರೈನೋಸ್ ಅಂತ ಕರಿತೀವಿ ಅಥವಾ ಒಂದು ಕೊಂಬಿನ ಗೇಂಡಾಮೃಗ ಅಂತ ಕರಿತೀವಿ. ಸೊ ಇವುಗಳನ್ನ ಪೋಚಿಂಗ್ ಅಂತಂದರೆ ಇದನ್ನು ಯಾವುದಕ್ಕಾಗಿ ಬೇಟೆ ಆಡ್ತಾರೆ ಅಂತಂದರೆ ಅವುಗಳ ಆರ್ಗನ್ಸ್, ಅವುಗಳ ಅಂಗಾಂಗಗಳಿಗಾಗಿ, ಅವುಗಳ ಸ್ಕಿನ್ಗಳಿಗಾಗಿ ಏನು ಮಾಡ್ತಾರೆ ಇಲ್ಲಿ ಬೇಟೆಯನ್ನು ಆಡ್ತಾರೆ. ಸೊ ಈ ರೀತಿ ಬೇಟೆ ಆಡುವಂಥದ್ರಲ್ಲಿ ಸೊ 2016ರಿಂದ 86% ಇಳಿಕೆಯಾಗಿದೆ. ಎಸ್, ಸೊ ಇಲ್ಲಿ ಪ್ರಿಲಿಮ್ ಪರ್ಸ್ಪೆಕ್ಟಿವ್ ಇಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸನ್ನು ನೋಡೋಣ. ಸೊ ಅಸ್ಸಾಂನಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಕಂಡುಬರುತ್ತೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಒಂದು ಉದ್ಯಾನವನ. ಸೊ ಈ ಒಂದು ಉದ್ಯಾನವನದಲ್ಲಿ ಅತಿ ಹೆಚ್ಚು ಏನು ಕಂಡುಬರುತ್ತೆ ಅಂತಂದರೆ ಈ ಒನ್ ಹಾರ್ನ್ಡ್ ರೈನೋಗಳು ಕಂಡುಬರುತ್ತೆ.
ಸೊ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವಂಥದ್ದು ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ. ಬಟ್ ಡೆನ್ಸಿಟಿ ವೈಸ್ ನೋಡೋದಾದರೆ, ಅಂದರೆ ಈ ಡೆನ್ಸಿಟಿ ವೈಸ್ ಈ 1 ಹಾರ್ನ್ ರೈನೋಸ್ಗಳು ಅತಿ ಹೆಚ್ಚು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಈ ಪೋಬಿತೋರಾ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಪೋಬಿತೋರಾ. ಎಸ್. ಸೊ ಇದಿಷ್ಟು ನಮಗೆ ಪ್ರೀಸ್ ಪರ್ಸ್ಪೆಕ್ಟಿವ್ನಲ್ಲಿ ಗೊತ್ತಿರಬೇಕಾಗಿರುವಂಥ ಮಾಹಿತಿ. ನೆಕ್ಸ್ಟ್ ಇವಾಗ ಮತ್ತೊಂದಿಷ್ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2024. ಸೊ GCI ಇಸ್ ಅ ಟ್ರಸ್ಟೆಡ್ ರೆಫರೆನ್ಸ್ ಟು ದ್ಯಾಟ್ ಮೇಜರ್ಸ್ ದಿ ಕಮಿಟ್ಮೆಂಟ್ ಆಫ್ ಕಂಟ್ರೀಸ್ ಟು ಸೈಬರ್ ಸೆಕ್ಯೂರಿಟಿ ಅಟ್ ದ ಗ್ಲೋಬಲ್ ಲೆವೆಲ್. ಅಂದರೆ ಈ ಜಾಗತಿಕ ಮಟ್ಟದಲ್ಲಿ ಒಂದು ದೇಶ ಈ ಸೈಬರ್ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬದ್ಧತೆಯನ್ನು ಹೊಂದಿದೆ ಅನ್ನುವಂಥದ್ರ ಆಧಾರದ ಮೇಲೆ ಸೊ ಈ ಇಂಡೆಕ್ಸನ್ನು ನೀಡಲಾಗತ್ತೆ. ಸೊ ಈ ಇಂಡೆಕ್ಸ್ ಅಡಿಯಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ 5 ಕ್ಯಾಟಗರಿಗಳನ್ನ ಮಾಡಲಾಗತ್ತೆ. ಓಕೆ. ಸೊ ಇಲ್ಲಿ 5 ಟೈರ್ಸ್ ಅಂತ ಕರಿತೀವಿ, ಅಥವಾ 5 ಕ್ಯಾಟಗರಿಗಳನ್ನ ಅಂತಂದರೆ ಇದರಲ್ಲಿ ಮೊದಲನೇದಾಗಿ T1 ಟೈರ್ 1 ಅಂತಂದರೆ ಅದಕ್ಕೆ ರೋಲ್ ಮಾಡಲಿಂಗ್ ಅಂತ ಹೇಳಿ. T2 ಅಂತಂದರೆ ಅಡ್ವಾನ್ಸಿಂಗ್. ಸೊ ಇಲ್ಲಿ ರೋಲ್ ಮಾಡಲಿಂಗ್ ಅಂತಂದರೆ ಇಲ್ಲಿ ಏನಿದು ಈ ಒಂದು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಯಾರು ಅತಿ ಹೆಚ್ಚಿನ ಒಂದು ರೋಲನ್ನು ಪ್ಲೇ ಮಾಡ್ತಾರೆ ಆ ಒಂದು ದೇಶವನ್ನು ರೋಲ್ ಮಾಡಲಿಂಗ್ ಅಥವಾ T1 ಇಡುತ್ತೆ. ಹಾಗೆ ಅದರ ನೆಕ್ಸ್ಟ್ ಅಡ್ವಾನ್ಸಿಂಗ್, ನೆಕ್ಸ್ಟ್ ಒನ್ ಎಸ್ಟಾಬ್ಲಿಷ್ಮೆಂಟ್ T3, ಆ್ಯಂಡ್ ನೆಕ್ಸ್ಟ್ ಒನ್ T4 ಅಂತಂದರೆ ಇವಾಲ್ವಿಂಗ್, T5 ಅಂತಂದರೆ ಬಿಲ್ಡಿಂಗ್. ಯಾರು ಇಲ್ಲಿ ಬೇಸಿಕ್ ಹಂತದಲ್ಲಿ ಇವುಗಳನ್ನ ಅಂದರೆ ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ 5 ಪಿಲ್ಲರ್ಗಳನ್ನ ನೀಡ್ತಾರೆ. ಓಕೆ. ಆ ಒಂದು 5 ಮೆಜರ್ಸ್ಗಳನ್ನ ಯಾವೆಲ್ಲ ಒಂದು ದೇಶ ಸರಿಯಾಗಿ ಇಂಪ್ಲಿಮೆಂಟ್ ಮಾಡುತ್ತೆ ಅಂದರೆ ಸೈಬರ್ ಸೆಕ್ಯೂರಿಟಿಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಈ ನೀಡಿರುವಂಥ 5 ಕ್ರಮಗಳಲ್ಲಿ ಎಷ್ಟು ಪರಿಣಾಮಕಾರಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದರ ಮೇಲೆ ಏನು ಮಾಡಲಾಗುತ್ತೆ, ಈ ರೀತಿಯಾಗಿ ಅವುಗಳನ್ನು ರ್ಯಾಂಕಿಂಗ್ ಮಾಡಲಾಗತ್ತೆ. ಸೊ ಇದರಲ್ಲಿ ಭಾರತಕ್ಕೆ T1 ಸ್ಟೇಟಸನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ರೋಲ್ ಮಾಡಲಿಂಗ್ ಅಂದರೆ ಈ 5 ಪಿಲ್ಲರ್ ಅಂದರೆ ಲೀಗಲ್ ಮೇಜರ್ ಕಾನೂನಾತ್ಮಕ ಕ್ರಮಗಳು, ಟೆಕ್ನಿಕಲ್ ಮೇಜರ್ಸ್ ಅಂದರೆ ತಾಂತ್ರಿಕ ಒಂದು ಕ್ರಮಗಳು, ಆರ್ಗನೈಸೇಷನಲ್ ಸಂಘಟನಾತ್ಮಕ ಕ್ರಮಗಳು, ಮತ್ತು ಕೆಪಾಸಿಟಿ ಡೆವಲಪ್ಮೆಂಟ್ ಸಾಮರ್ಥ್ಯ ಒಂದು ಅಭಿವೃದ್ಧಿ, ಕೋಆಪರೇಷನ್ ಸಹಕಾರ. ಸೊ ಈ ಒಂದು 5 ಪ್ಯಾರಾಮೀಟರ್ಸ್ ಮೇಲೆ ಏನು ಮಾಡಲಾಗತ್ತೆ, ಸೊ ಈ ಒಂದು ರ್ಯಾಂಕಿಂಗನ್ನು ನೀಡಲಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಇಂಡಿಯನ್ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್. ಸೊ ಏನಿದು ಅಂತ ನೋಡೋಣ. ಇಟ್ ಈಸ್ ಅ ನ್ಯಾಷನಲ್ ಇನಿಷಿಯೇಟಿವ್ ಫೋಕಸ್ಡ್ ಆನ್ ಮ್ಯಾಪಿಂಗ್ ಕ್ಯಾನ್ಸರ್ ಅಕ್ರಾಸ್ ಇಂಡಿಯಾ. ಸೊ ಅಂದರೆ ಸೊ ಇದೇನು ಮಾಡುತ್ತೆ, ಭಾರತದಾದ್ಯಂತ ಸೊ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನ ಮ್ಯಾಪಿಂಗನ್ನು ಮಾಡುತ್ತೆ. ಅಂದರೆ ಯಾವೆಲ್ಲ ರಾಜ್ಯಗಳು ಎಷ್ಟು ಪ್ರಮಾಣದ ಕ್ಯಾನ್ಸರ್ ಪೇಷಂಟ್ಸ್ಗಳಿದ್ದಾರೆ ಅಂತ ಹೇಳಿ. ICGA ಫೌಂಡೇಶನ್. ಸೊ ಇದು ಒಂದು ಅಂದರೆ ಈ ಇಂಡಿಯನ್ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್ ಅನ್ನುವಂಥದ್ದು ಇದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಬೇಸ್ಡ್ ಔಟ್. ಸೊ ಇದರ ಒಂದು ಮೂಲ ಅಥವಾ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡುಬರುತ್ತೆ ಅಂದರೆ ಪುಣೆಯಲ್ಲಿ ಕಂಡುಬರುತ್ತೆ. ಸೊ ಇದು ಆಪರೇಟ್ಸ್ ಥ್ರೂ ಎ ಪಬ್ಲಿಕ್ ಪ್ರೈವೇಟ್ ಫಿಲಾಂಥ್ರೋಪಿಕ್ ಪಾರ್ಟ್ನರ್ಶಿಪ್. ಅಂದರೆ ಇದು ಸರ್ಕಾರ ಹಾಗೆ ಪ್ರೈವೇಟ್ ಎಂಟಿಟಿ ಮತ್ತು ಫಿಲಾಂಥ್ರೋಪಿಕ್ ಅಂದರೆ ದಾನಿಗಳಂತ ಬರ್ತಾರಲ್ವ ಅವರ ಒಂದು ಸಹಯೋಗದೊಂದಿಗೆ ಸೊ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ಇಟ್ ರಿಸೀವ್ಸ್ ಸಪೋರ್ಟ್ ಫ್ರಾಮ್ ಮೋರ್ ದೆನ್ 50 ಕ್ಲಿನಿಷಿಯನ್ಸ್. ಅಂದರೆ 50 ವೈದ್ಯರಿರ್ತಾರೆ, ಸಂಶೋಧಕರಿರ್ತಾರೆ, ಹಾಗೆ ಇಲ್ಲಿ ಡೇಟಾ ಅನಲೈಸಿಸ್ಟ್ ಕೂಡ ಇರ್ತಾರೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಟು ಎನ್ಹ್ಯಾನ್ಸ್ ಕ್ಯಾನ್ಸರ್ ಡಯಾಗ್ನೋಸಿಸ್. ಅಂದರೆ ಈ ಕ್ಯಾನ್ಸರ್ನ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಅವುಗಳನ್ನು ಡಯಾಗ್ನೋಸ್ ಅಂದರೆ ಪರೀಕ್ಷೆಯನ್ನು ಹೆಚ್ಚಿಸುವಂಥದ್ದು, ಹಾಗೆ ಅವುಗಳಿಗೆ ಚಿಕಿತ್ಸೆಯನ್ನು ಭಾರತದಲ್ಲಿ ನೀಡುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ದ ಫೌಂಡೇಶನ್ ಫಸ್ಟ್ ಪ್ರಾಜೆಕ್ಟ್ ಫೋಕಸಸ್ ಆನ್ ಮಲ್ಟಿ ಓಮಿಕ್ಸ್ ಪ್ರೊಫೈಲಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಈ ಒಂದು ಯೋಜನೆಯ ಒಂದು ಮೊದಲ ಪ್ರಾಜೆಕ್ಟ್ ಯಾವುದರ ಬಗ್ಗೆ ಗಮನವನ್ನು ನೀಡುತ್ತೆ ಅಂದರೆ ಸೊ ಇಲ್ಲಿ ಕ್ಯಾನ್ಸರ್ನಲ್ಲಿ ನಮಗೆ ಹಲವಾರು ಟೈಪ್ ಬರುತ್ತೆ. ಸೊ ಆ ಒಂದು ಕ್ಯಾನ್ಸರ್ಗಳಲ್ಲಿ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೇಲೆ ಸೊ ಈ ಒಂದು ಯೋಜನೆ ಫೋಕಸನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನು ಮಾಡುತ್ತೆ ಅಂದರೆ ಇದರ ಒಂದು ಕ್ಯಾನ್ಸರ್ ಅಂದರೆ ಮುಂಬರುವ ಒಂದು ಯೋಜನೆಗಳಲ್ಲಿ ಇದರ ಒಂದು ಕ್ಯಾನ್ಸರ್ಗಳ ಮೇಲೆ ಇದು ಕೂಡ ಫೋಕಸನ್ನು ಮಾಡಲಿದೆ. ನೆಕ್ಸ್ಟ್ ಟಾಪಿಕ್, ಪಲ್ಲೀಕರಣೈ ಮಾರ್ಷ್ ಲ್ಯಾಂಡ್. ಸೊ ಇಲ್ಲಿ ಮಾರ್ಷ್ ಲ್ಯಾಂಡ್ ಅಂತಂದರೆ ಇವುಗಳನ್ನ ವೆಟ್ ಲ್ಯಾಂಡ್ ಅಂದ್ರೂ ಕೂಡ ಕರಿಬೋದು. ಸೊ ಅಂದರೆ ಜೌಗು ಪ್ರದೇಶ.
ಎಸ್. ಸೊ ಈ ಒಂದು ಪಲ್ಲಿಕರನೈ ಮಾರ್ಷ್ಲ್ಯಾಂಡ್ ಅನ್ನುವಂಥದ್ದು ಫ್ರೆಶ್ ವಾಟರ್ ಮಾರ್ಷ್ಲ್ಯಾಂಡ್ ಆಗಿದೆ, ಪಾರ್ಷಿಯಲಿ ಸಲೈನ್ ವೆಟ್ಲ್ಯಾಂಡ್ ಅಂದರೆ ಸೊ ಇದು ಶುದ್ಧ ನೀರಿನ ಒಂದು ಜೌಗು ಪ್ರದೇಶನೂ ಕೂಡ ಆಗಿದೆ. ಭಾಗಶಃ ಈ ಒಂದು ಉಪ್ಪು ನೀರಿನ ಒಂದು ಜೌಗು ಪ್ರದೇಶ ಕೂಡ ಆಗಿದೆ. ಸೊ ಈ ಒಂದು ಮಾರ್ಷ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ ಅಂದರೆ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಇಟ್ ಎನ್ಕಾಂಪಸಸ್ 65 ವೆಟ್ಲ್ಯಾಂಡ್ಸ್. ಸೊ ಇದರ ಅಡಿಯಲ್ಲಿ 65 ಜೌಗು ಪ್ರದೇಶಗಳು ಕಂಡು ಬರುತ್ತೆ. ಹಾಗೆ ಥ್ರೂ 2 ಔಟ್ಲೆಟ್ಸ್ ಒಕ್ಕಿಯಂ ಮಾಡುವ ಕೋವಲಂ ಕ್ರೀಕ್ ಆ್ಯಂಡ್ ಫಾಲ್ಸ್ ಇಂಟು ಬೇ ಆಫ್ ಬೆಂಗಾಲ್. ಸೊ ಅಂದರೆ ಇದು 2 ಕಾಲುವೆಗಳ ಮೂಲಕ, ಅಂದರೆ ಇದರಲ್ಲಿ ಒಕ್ಕಿಯಂ ಮಡಾವು ಮತ್ತು ಈ ಕೋವಲಂ ಕ್ರೀಕ್ ಮೂಲಕ ಏನು ಮಾಡುತ್ತೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗೆ ಆನ್ ಇಟ್ಸ್ ಈಸ್ಟರ್ನ್ ಪೆರಿಪೆರಿ ದ ಮಾರ್ಸ್ ಈಸ್ ಪ್ಲ್ಯಾಂಕ್ಡ್ ಬೈ ದಿ ಬಂಕಿಂಗ್ಹ್ಯಾಮ್ ಕೆನಾಲ್. ಸೊ ಈ ಒಂದು ಪಲ್ಲಿಕರನೈ ಮಾರ್ಷ್ಲ್ಯಾಂಡ್ನ ಈಸ್ಟರ್ನ್ ಭಾಗಕ್ಕೆ ಇಲ್ಲಿ ಬಕಿಂಗ್ಹ್ಯಾಮ್ ಕ್ಯಾನಲ್ ಕೂಡ ಕಂಡುಬರುತ್ತೆ. ಸೊ ಇದು ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಟ್ ಈಸ್ ಒನ್ ಆಫ್ ದ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ. ಭಾರತದ ಈ ಒಂದು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಇದು ಕೂಡ ಒಂದಾಗಿದೆ. ನೆಕ್ಸ್ಟ್ ಟಾಪಿಕ್ ಕ್ಲೀನ್ ಲೈನ್ಸ್ ಟಾರ್ಗೆಟ್ ಯೂನಿಟ್ಸ್ ಅಂತ. ಇಟ್ ರೆಫರ್ಸ್ ಟು ಸಿವಿಯರ್ಲಿ ನೆಗ್ಲೆಕ್ಟೆಡ್ ಹೈ ರಿಸ್ಕ್ ಏರಿಯಾಸ್. ಸೊ ಅಂದರೆ ಇದು ಏನನ್ನು ರೀಪ್ರೆಸೆಂಟ್ ಮಾಡತ್ತೆ ಅಂತಂದರೆ ಅಥವಾ ಏನನ್ನು ಹೇಳುತ್ತಂದರೆ ಇದು ಸಿವಿಯರ್ಲಿ ನೆಗ್ಲೆಕ್ಟೆಡ್ ಅಂದರೆ ತುಂಬ ನೆಗ್ಲೆಕ್ಟ್ ಆಗಿರುವಂಥ ತೀವ್ರವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಪ್ರದೇಶಗಳನ್ನು, ಹಾಗೆ ಹೈ ರಿಸ್ಕ್ ಇರುವಂಥ ಪ್ರದೇಶಗಳನ್ನು ಸೊ ಇದು ರೆಫರ್ ಮಾಡುತ್ತೆ. ಅಂದರೆ ಗಾರ್ಬೇಜ್ ಪಾಯಿಂಟ್ಸ್ ಅಂದರೆ ಚರಂಡಿಗಳನ್ನು ಅಥವಾ ಡಂಪ್ ಸೈಟ್, ಸೊ ಇಲ್ಲಿ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವಂಥ ತಾಣಗಳನ್ನ ಸೊ ಇದು ರೀಪ್ರೆಸೆಂಟ್ ಮಾಡುತ್ತೆ. ಎಸ್. ಹಾಗೆ CDU ವಿಲ್ ಬಿ ಅಡಾಪ್ಟೆಡ್ ಬೈ ವೇರಿಯಸ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಕ್ಲೀನ್ ಲೈನ್ ಟಾರ್ಗೆಟ್ ಯೂನಿಟ್ಸ್ನ ಹಲವಾರು ಸಂಸ್ಥೆಗಳು ಏನು ಮಾಡುತ್ತೆ, ಅಡಾಪ್ಟನ್ನು ಮಾಡಿಕೊಳ್ಳುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆ್ಯಂಡ್ ಟರ್ನ್ ಇಂಟು ಫೆಸಿಲಿಟೇಟ್ಸ್ ಟು ಪಬ್ಲಿಕ್ ಯೂಸ್. ಸೊ ಇವುಗಳನ್ನ ಸಾರ್ವಜನಿಕರು ಕೂಡ ಏನು ಮಾಡ್ಬೋದು ಅಂತಾರೆ, ಸೊ ಇವುಗಳನ್ನ ಅಡಾಪ್ಟನ್ನು ಮಾಡ್ಕೊಳ್ಬೋದು. ಎಸ್. ಸೊ ಇಟ್ ವುಡ್ ಬಿ ಐಡೆಂಟಿಫೈಡ್ ಆ್ಯಂಡ್ ಮ್ಯಾಪ್ಡ್ ಥ್ರೂ ಎ ಪೋರ್ಟಲ್. ಸೊ ಅಂದರೆ ಈ ರೀತಿಯ ಒಂದು ಪ್ರದೇಶಗಳನ್ನ, ಅಂದರೆ ಈ ಚರಂಡಿ ಒಂದು ಪ್ರದೇಶಗಳನ್ನ ಮತ್ತು ಈ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಪ್ರದೇಶಗಳನ್ನ ಏನು ಮಾಡಾಗತ್ತೆ ಅಂತಂದರೆ ಸೊ ಇಲ್ಲಿ ಒಂದು ಪೋರ್ಟಲ್ ಮೂಲಕ ಅವುಗಳನ್ನು ಐಡೆಂಟಿಫೈ ಮಾಡಲಾಗತ್ತೆ ಅಥವಾ ಅವುಗಳನ್ನ ಮ್ಯಾಪಿಂಗನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಸ್ವಚ್ಛತಾ ಮೇನ್ ಜನ್ ಭಾಗಿದಾರಿ ಅಂತ ಒಂದು ಇನಿಷಿಯೇಟಿವ್ ಬರುತ್ತೆ. ಸೊ ಇದರ ಒಂದು ಉದ್ದೇಶ ಪ್ರಮೋಟಿಂಗ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಅವೇರ್ನೆಸ್ ಆ್ಯಂಡ್ ಅಡ್ವೊಕೇಸಿ. ಅಂದರೆ ಈ ಗಾರ್ಬೇಜ್ ಪಾಯಿಂಟ್ಸ್ಗಳ ಅಥವಾ ಈ ಒಂದು ಚರಂಡಿಗಳ ಒಂದು ಕುರಿತಾಗಿ ಜನರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಅಥವಾ ಅವ್ರಿಗೆ ಸಲಹೆಯನ್ನು ನೀಡಲಿಕ್ಕೆ ಅಥವಾ ಈ ಸ್ವಚ್ಛತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪಾರ್ಟಿಸಿಪೇಷನ್ ಕುರಿತು ಸಾರ್ವಜನಿಕರನ್ನು ಏನು ಮಾಡುತ್ತೆ ಅಲ್ಲಿ ಉತ್ತೇಜನ ನೀಡುತ್ತೆ. ಹಾಗೆ ಇಲ್ಲಿ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ್ಸ್ ಅಂತ ಬರುತ್ತೆ. ಸೊ ಇದರ ಉದ್ದೇಶ ಕಂಡಕ್ಟಿಂಗ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್. ಸೊ ಅಂದರೆ ಇಲ್ಲಿ ಆರೋಗ್ಯ ಒಂದು ತಪಾಸಣೆಯನ್ನು ಮಾಡುವಂಥ ಉದ್ದೇಶವನ್ನು ಈ ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ್ಸ್ ಅನ್ನುವಂಥದ್ದು ಹೊಂದಿದೆ. ನೆಕ್ಸ್ಟ್ ಟಾಪಿಕ್ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ಆರ್ ಅಕಾ ಮಾಲ್ವಿನಾಸ್ ಐಲ್ಯಾಂಡ್ಸ್ ಅಂತ. ಹಾಗಾದರೆ ಇದೆಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ. ಇಟ್ ಈಸ್ ಅನ್ ಓವರ್ಸೀಸ್ ಟೆರಿಟರಿ ಆಫ್ ದ ಯುನೈಟೆಡ್ ಕಿಂಗ್ಡಮ್. ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಓವರ್ಸೀಸ್ ಟೆರಿಟರಿ ಆಗಿದೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸೌತ್ ಅಟ್ಲಾಂಟಿಕ್ ಓಷನಲ್ಲಿ ಕಂಡು ಬರುತ್ತೆ. ಲೊಕೇಟೆಡ್ ಇನ್ ದ ಸೌತ್ ಅಟ್ಲಾಂಟಿಕ್ ಓಷನ್. ಸೊ ಲೊಕೇಟೆಡ್ ಅಬೌಟ್ 300 ಮೈಲ್ಸ್ ಆಫ್ ದ ಕೋಸ್ಟ್ ಆಫ್ ಸೌತ್ ಅಮೇರಿಕಾ. ಅಂದರೆ ಸೌತ್ ಅಮೇರಿಕಾದಿಂದ 300 ಮೈಲಿಗಳ ಅಂತರದಲ್ಲಿ ಸೊ ಈ ಒಂದು ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ ಅನ್ನುವಂಥದ್ದು ಕಂಡುಬರುತ್ತೆ. ದೇರ್ ಆರ್ ಅ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ. ಸೊ ಇವು ಬ್ರಿಟಿಷರ ಒಂದು ಅಧೀನದಲ್ಲಿರುವಂಥ ಒಂದು ಐಲ್ಯಾಂಡ್ಗಳಾಗಿವೆ. ಸೊ ವಿತ್ ದ UK ರೆಸ್ಪಾನ್ಸಿಬಲ್ ಫಾರ್ ಡಿಫೆನ್ಸ್ ಆ್ಯಂಡ್ ಫಾರಿನ್ ಅಫೇರ್ಸ್.
ಸೊ ಅಂದರೆ ಈ ಒಂದು ಐಲ್ಯಾಂಡ್ಗಳ ರಕ್ಷಣೆ ಆಗಿರ್ಬೋದು ಅಥವಾ ವಿದೇಶಾಂಗ ವ್ಯವಹಾರಗಳನ್ನ ನೋಡಿಕೊಳ್ಳುವಂಥ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಯಾರ್ದಾಗಿದೆ ಅಂತ ಹೇಳಿ ಯುನೈಟೆಡ್ ಕಿಂಗ್ಡಮ್ದಾಗಿದೆ. ಹಾವೆವರ್, ಸೊ ಇದರ ಜೊತೆಗೆ ಅರ್ಜೆಂಟಿನಾ ಆಲ್ಸೋ ಕ್ಲೈಮ್ ಸಾವರೆಂಟಿ ಓವರ್ ದ ಐಲ್ಯಾಂಡ್. ಸೊ ಈ ಒಂದು ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಗಳ ಮೇಲೆ ಅರ್ಜೆಂಟಿನಾ ಕೂಡ ಏನು ಮಾಡುತ್ತೆ ಅಂದರೆ ತನ್ನ ಹಕ್ಕನ್ನು ಅಕ್ಲೈಮ್ ಮಾಡತ್ತ. ದ ಸ್ಪ್ಯಾನಿಷ್ ನೇಮ್ ಇಸ್ಲಾಲ್ ಮಾಲ್ವಿನಾಸ್ ಈಸ್ ಯೂಸ್ಡ್ ಬೈ ದಿ ಅರ್ಜೆಂಟಿನಾ. ಸೊ ಈ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಗೆ ಸೊ ಈ ಅರ್ಜೆಂಟಿನಾ ಏನು ಮಾಡಿದೆ ಅಂತಂದರೆ ತನ್ನದೇ ಆದಂಥ ಒಂದು ನೇಮನ್ನು ಕೊಟ್ಟಿದೆ. ಸ್ಪ್ಯಾನಿಷ್ ಹೆಸರಿನಲ್ಲಿರುವಂಥ ಇಸ್ಲಾಸ್ ಮಾಲ್ವಿನಾಸ್ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟಿದೆ. ಇನ್ನು 2013 ರೆಫರೆಂಡಮ್, ಸೊ ಈ ಒಂದು ಒಪ್ಪಂದದಲ್ಲಿ ಅಂದರೆ 2013ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ. ಆ ಒಂದು ಒಪ್ಪಂದದ ಪ್ರಕಾರ ಸೊ ಇಲ್ಲಿ 99.8% ಆಫ್ ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ವೋಟೆಡ್ ಟು ರಿಮೇನ್ ಅ ಬ್ರಿಟಿಷ್ ಟೆರಿಟರಿ. ಎಸ್, ಸೊ ಈ 2013ರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ವೋಟಿಂಗನ್ನು ಮಾಡಲಾಗುತ್ತೆ. ಆ ಒಂದು ವೋಟಿಂಗ್ನಲ್ಲಿ 99.8% ಜನರು ಏನು ಮಾಡ್ತಾರೆ ಅಂತಂದರೆ ಈ ಪ್ರದೇಶ ಅನ್ನುವಂಥದ್ದು UK ಇರಬೇಕಂತ ಹೇಳಿ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟಿಷ್ ಟೆರಿಟರಿನಲ್ಲಿ ಇರಬೇಕಂತ ಹೇಳಿ ಅವರ ಪರವಾಗಿ ವೋಟಿಂಗನ್ನು ಮಾಡ್ತಾರೆ. ಸೊ ಈ ಒಂದು ಐಲ್ಯಾಂಡ್ ಹಲವಾರು ಒಂದು ಜೀವಿಗಳಿಗೆ ಇರುವ ಕಾರಣಕ್ಕಾಗಿ ಇದು ತುಂಬ ಫೇಮಸ್ ಆಗಿದೆ. ಸೊ ಇದರಲ್ಲಿ ಹೆಚ್ಚಾಗಿ ಪೆಂಗ್ವಿನ್ಗಳು ಕಂಡುಬರುತ್ತೆ, ಪೆಂಗ್ವಿನ್ ಸ್ಪೀಸೀಸ್, ಸೀಲ್ಸ್ಗಳು ಹಾಗೆ ವೇರಿಯಸ್ ಬರ್ಡ್ ಸ್ಪೀಸೀಸ್ಗಳು ಕಂಡುಬರೋದ್ರಿಂದ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ, PYQ. ಸೊ ಫಸ್ಟ್ ಕ್ವಶನ್, ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಅಂದರೆ ಇಲ್ಲಿ ಈ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಸಂವಿಧಾನದ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಇದನ್ನು ಪ್ರೊಟೆಕ್ಟೆಡ್ ಮಾಡಲಾಗಿದೆ, ಸಂರಕ್ಷಿಸಲಾಗಿದೆ ಅಂತ. ಸೊ ಇವುಗಳಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಸರಿ ಉತ್ತರ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಉತ್ತರಗಳನ್ನು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.